ತೊದಲು ನುಡಿಗಳಲ್ಲಿ ಮುದ್ದಾಗಿ ಮಾತನಾಡುವ ಮಕ್ಕಳನ್ನು ನೀವು ನೋಡಿರಬಹುದು. ಅದೇ ನುಡಿಗಳಲ್ಲಿ ಅಸಾಮಾನ್ಯ ಪ್ರತಿಭೆ ತೋರುವ ಕಂದಮ್ಮನ ಬಗ್ಗೆ ಕೇಳಿದ್ದೀರಾ? ಈ ಪೋರ ಅದ್ವಿಕ್ ಪಾಟೀಲ್. 2 ವರ್ಷದ ಅದ್ವಿಕ್ 218ಕ್ಕೂ ಹೆಚ್ಚು ವಸ್ತುಗಳನ್ನು ಗುರುತಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಮಿಂಚಿದ್ದಾನೆ. 24 ತರಕಾರಿಗಳು, ಹಣ್ಣು ಹಂಪಲು, ರಾಷ್ಟ್ರೀಯ ಲಾಂಛನಗಳು, ದೇಹದ ಭಾಗಗಳು, ಪ್ರಾಣಿ ಪಕ್ಷಿ, ವಿವಿಧ ಬಣ್ಣಗಳು ಹೀಗೆ ಹಲವು ವಸ್ತುಗಳನ್ನು ಗುರುತಿಸುವ ಸಾಮಾನ್ಯ ಜ್ಞಾನದ 16 ಪ್ರಶ್ನೆಗಳಿಗೆ ತಟ್ಟನೆ ಉತ್ತರ ನೀಡುವ ಅಸಾಮಾನ್ಯ ಪ್ರತಿಭೆ ಎನಿಸಿದ್ದಾನೆ. ಅದ್ವಿಕ್ ತಂದೆ ಸಿದ್ದು ಪಾಟೀಲ್ ವಿಜಯಪುರ ತಾಲೂಕಿನ ಹೊನ್ನುಟಗಿ ಹೆಸ್ಕಾಂ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. MCA ಪದವಿ ಪಡೆದ ತಾಯಿ ರೂಪಾ ಗೃಹಿಣಿಯಾಗಿದ್ದಾರೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎನ್ನುವಂತೆ ಎಲ್ಲ ಸಂಗತಿಗಳನ್ನು ಅದ್ವಿಕ್ ತಾಯಿಯಿಂದಲೇ ಕಲಿತಿದ್ದಾನೆ. 6 ತಿಂಗಳ ಹಸುಳೆಯಾಗಿದ್ದ ಸಂದರ್ಭದಲ್ಲೇ ವಿಭಿನ್ನ ಬಣ್ಣಗಳನ್ನು ಗುರುತಿಸಲು ಆರಂಭಿಸಿದ. ಬೇರೆ ಬೇರೆ ಬಣ್ಣಗಳ ಕಾರ್ಡ್ಗಳನ್ನು ತೋರಿಸಿ ಕೆಂಪು ಯಾವುದು, ಹಳದಿ ಯಾವುದು ಎಂದು ಪ್ರಶ್ನಿಸಿದಾಗ ನಿಖರವಾಗಿ ಹೇಳಿದ. ಇದನ್ನು ಗಮನಿಸಿದ ತಾಯಿ ರೂಪಾ ಮಗುವಿಗೆ ಮತ್ತೊಂದು ವಿಷಯಗಳನ್ನು ಒಂದೊಂದಾಗೆ ಕಲಿಸಿದರು. 1.5 ವರ್ಷದಲ್ಲಿ ತರಕಾರಿ, ಹಣ್ಣು, ದೇಹದ ಭಾಗಗಳು ಅನೇಕ ಸಂಗತಿಗಳನ್ನು ಅದ್ವಿಕ್ ಅಮ್ಮನ ಮಡಿಲಲ್ಲಿ ಮಲಗಿಯೇ ಕಲಿತಿದ್ದಾನೆ. 1 ರಿಂದ 20ರವರೆಗೆ ಸಂಖ್ಯೆಗಳನ್ನು ಹೇಳುವುದು, ಜನವರಿ, ಫೆಬ್ರವರಿ ಹಾಗೂ ಚೈತ್ರ ವೈಶಾಖ ಮಾಸಗಳನ್ನು ಹೇಳುತ್ತಾನೆ. ಇತ್ತೀಚೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ತಂಡದವರು ವಿಡಿಯೋ ಕಾಲ್ ಮೂಲಕ ಈ ಪ್ರತಿಭೆಯನ್ನು ಪರೀಕ್ಷಿಸಿ ಪ್ರಶಸ್ತಿ ಪತ್ರ ನೀಡಿದ್ದಾರೆ. ಅಂದಹಾಗೆ ಇದೇ ಜುಲೈ 20ರಂದು ಅದ್ವಿಕ್ 24 ತಿಂಗಳುಗಳನ್ನು ಪೂರೈಸಿ 25ನೇ ತಿಂಗಳಿಗೆ ಅಂದರೆ 3ನೇ ವರ್ಷಕ್ಕೆ ಕಾಲಿಡುತ್ತಿದ್ದಾನೆ. ತಾಯಿ ರೂಪಾ ಅದ್ವಿಕ್ ಪ್ರತಿಭೆಯನ್ನು ಗಮನಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಗ್ಗೆ ಗೂಗಲ್ನಲ್ಲಿ ಹುಡುಕಾಡಿದರು. ಅದ್ವಿಕ್ 5-6 ತಿಂಗಳವನಿದ್ದಾಗಲೇ ಅವನ ವಿಡಿಯೋಗಳು, ಫೋಟೋಗಳೊಂದಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟ್ನಲ್ಲಿ ನೋಂದಾಯಿಸಿದರು. ಮಗು 1.5 ವರ್ಷದವನಾಗುತ್ತಿದ್ದಂತೆ ಅಂದರೆ 1-2 ತಿಂಗಳ ಹಿಂದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ತಂಡದವರು ಇವರನ್ನು ಸಂಪರ್ಕಿಸಿ ಸದ್ಯದ ವಿಡಿಯೋಗಳನ್ನು ಕಳುಹಿಸುವಂತೆ ಕೋರಿದರು. ರೂಪಾ ಮತ್ತೆ ಕೆಲವು ವಿಡಿಯೋಗಳನ್ನು ಕಳುಹಿಸಿದ್ದರು. ಚೂಟಿಯಾಗಿರುವ ಮಗನಿಗೆ ಮಾರ್ಗದರ್ಶನ ನೀಡುತ್ತಾ ಆಟಗಳಲ್ಲೇ ಪಾಠ ಹೇಳಿಕೊಟ್ಟರು. ಈ ಜ್ಞಾನ ಅದ್ವಿಕ್ ಬೌದ್ಧಿಕ ವಿಕಸನಕ್ಕೆ ಕಾರಣವಾಯಿತು. ಕೆಲವು ದಿನಗಳ ಹಿಂದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ತಂಡದವರು ವಿಡಿಯೋ ಕಾಲ್ ಮೂಲಕವೇ ಪರೀಕ್ಷೆ ನಡೆಸಿ ಅದ್ವಿಕ್ ಹೆಸರನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಿಸಿದರು. ಇನ್ನು ತಾಯಿಯವರು ಬೇರೆ ಬೇರೆ ರಾಜ್ಯದ ಮಕ್ಕಳು ತಮ್ಮ ಜ್ಞಾನ ಪ್ರದರ್ಶಿಸುವುದನ್ನು ಕಂಡು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟ್ನಲ್ಲಿ ಮಗನ ಹೆಸರು ನೋಂದಾಯಿಸಿದ್ದೆ, ಆದರೆ ಆಯ್ಕೆಯಾಗಬಹುದು ಎಂದುಕೊಂಡಿರಲಿಲ್ಲ. ಕಂದನ ಸಾಧನೆ ಖುಷಿ ತಂದಿದೆ. ಚೆನ್ನೈನಲ್ಲಿ ಜೂನ್ 19ಕ್ಕೆ ನಡೆಯುವ ಘಟಿಕೋತ್ಸವಕ್ಕೆ ಮಗುವನ್ನು ಕರೆದುಕೊಂಡು ಬರುವಂತೆ ಮೇಲ್ ಮೂಲಕ ಆಮಂತ್ರಣವೂ ಬಂದಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಹೋಗಲು ಸಾಧ್ಯವಾಗಿರಲಿಲ್ಲ. ಸದ್ಯ ಮೇಲ್ ಮೂಲಕವೇ ಪ್ರಶಸ್ತಿ ಪತ್ರವೂ ಬಂದಿದೆ ಎಂದಿದ್ದಾರೆ. ನಮ್ಮ ರಾಜ್ಯ ಯಾವ್ದಪ್ಪಾಜಿ? ನಮ್ಮ ಜಿಲ್ಲೆ 31 ಅದಾವ ಜಿಲ್ಲೆ. ನಮ್ಮ ಜಿಲ್ಲೆ ಯಾವುದು? ಬಿಜಾಪುರ. ಕರೆಂಟ್ CM ಯಾರದಾರ? ಸಿದ್ದರಾಮಯ್ಯ. ಫಾದರ್ ಆಫ್ ನೇಷನ್? ನ್ಯಾಷನಲ್ ಎನಿಮಲ್ ಯಾವುದು? ಟೈಗರ್. ನ್ಯಾಷನಲ್ ಬರ್ಡ್? ನ್ಯಾಷನಲ್ ಫ್ರೂಟ್? ನ್ಯಾಷನಲ್ ಗೇಮ್? ನ್ಯಾಷನಲ್ ಆಂಥಮ್? ಜನಗಣಮನ. ನ್ಯಾಷನಲ್ ರಿವರ್? ಗಂಗಾ. ವೆರಿ ಗುಡ್. ಪ್ರೈಮ್ ಮಿನಿಸ್ಟರ್ ಯಾರದಾರ ಈಗ? ರಾಷ್ಟ್ರಪತಿ? ದ್ರೌಪದಿ ಮುರ್ಮುರಾ. ನಮ್ದ ಇದು ಸಂವಿಧಾನ ಶಿಲ್ಪಿ? ಅಂಬೇಡ್ಕರ್. ಅವನ ಹೆಸರು ನಿನ್ನ ಹೆಸರೇನಪ್ಪಾಜಿ? ಪಪ್ಪನ ಹೆಸರೇನು? ಪಪ್ಪನ ಹೆಸರೇನು? ಅಮ್ಮನ ಹೆಸರೇನು? ರೂಪಾ. ಫ್ರೂಟ್ಸ್ ಐತೆ. ಇದು ಯಾವ ಫ್ರೂಟ್ ಅಪ್ಪ? ಪೀಚ್. ಇದು ಗವ್ವಾ ಫ್ರೂಟ್. ಇದೇನಮ್ಮ? ಇದು ಚೆರ್ರಿ. ಅದ್ವಿಕ್ ತಿಂತಾನ. ಇದು ಕಸ್ಟರ್ಡ್ ಆಪಲ್. ಅದ್ವಿಕ್ ಇದೇನಪ್ಪಿ? ಮ್ಯಾಂಗೋ. ಅದ್ವಿಕ್ ತಿಂತಾನ. ಇದು ಸ್ಟ್ರಾಬೆರಿ. ಇದೇನಪ್ಪಾಜಿ? ಅವಕ್ಯಾಡೋ. ಇದು ಡ್ರ್ಯಾಗನ್ ಫ್ರೂಟ್. ಇದು
ಪೀಚ್. ಇದು ರಾಸ್ಬೆರಿ. ಏನಿದು? ಪ್ಲಮ್. ಸುಕಾಶ. ಇದು ಯಾವುದು? ವಾಟರ್ ಆಪಲ್. ಇದು ಬನಾನಾ. ಇದು ಪೈನಾಪಲ್. ಇದು ಬೇಬಿ ಪೈನಾಪಲ್. ಇದು ನಮ್ಮ ರಾಜ್ಯ ಯಾವ್ದಪ್ಪಾಜಿ? ನಮ್ಮ ಜಿಲ್ಲೆ 31 ಅದಾವ ಜಿಲ್ಲೆ. ನಮ್ಮ ಜಿಲ್ಲೆ ಯಾವುದು? ಬಿಜಾಪುರಿ. ಕರೆಂಟ್ CM ಯಾರದಾರ? ಸಿದ್ದರಾಮಯ್ಯ. ಫಾದರ್ ಆಫ್ ನೇಷನ್? ನ್ಯಾಷನಲ್ ಎನಿಮಲ್ ಯಾವುದು? ಟೈಗರ್. ನ್ಯಾಷನಲ್ ಬರ್ಡ್? ನ್ಯಾಷನಲ್ ಫ್ರೂಟ್? ನ್ಯಾಷನಲ್ ಗೇಮ್? ನ್ಯಾಷನಲ್ ಆಂಥಮ್? ಜನಗಣಮನ. ನ್ಯಾಷನಲ್ ರಿವರ್? ಗಂಗಾ. ವೆರಿ ಗುಡ್. ಪ್ರೈಮ್ ಮಿನಿಸ್ಟರ್ ಯಾರದಾರ ಈಗ? ರಾಷ್ಟ್ರಪತಿ? ದ್ರೌಪದಿ ಮುರ್ಮುರಾ. ನಮ್ದ ಇದು ಸಂವಿಧಾನ ಶಿಲ್ಪಿ? ಅಂಬೇಡ್ಕರ್. ಅವನ ಹೆಸರು ಕೇಳು. ನಿನ್ನ ಹೆಸರೇನಪ್ಪಾಜಿ? ಪಪ್ಪನ ಹೆಸರೇನು? ಅಮ್ಮನ ಹೆಸರೇನು? ರೂಪಾ. ಕಟ್ ಮಾಡ್ಕೊಡ್ರಿ. ಇದೇನಮ್ಮ? ಕಿವಿ ಫ್ರೂಟ್. ಇದೇನಪ್ಪಾಜಿ? ಬ್ಲ್ಯಾಕ್ ಬೆರಿ. ಇದು ಮಾಷ ತಿಂತ. ಇದು ಸ್ಟಾರ್ ಫ್ರೂಟ್. ಇದೇನಪ್ಪಾಜಿ? ಅಲ್ಲೊಂದು ಐತಿ. ಇದು ಇದೇನು? ಆರೆಂಜ್. ಇದು ಕಾಕ ತೋರ್ಸತ್. ಇದೇನು? ಗೂಸ್ಬೆರಿ. ಇಲ್ಕೊಂಡ್ರಿ ನೋಡಿ ಇರ್ಲಿ ಸರ್. ಅದು ಇದೇನಪ್ಪಿ? ಕ್ಯಾಮಲ್. ಇದೇನು? ಎಲಿಫೆಂಟ್. ಇದೇನು? ಮಂಗೂಸಿ. ಇದೇನು? ಹಾರ್ಸ್. ಇದೇನು? ಚೇಮರಿ. ಏನಂತಾರ ಅದಕ್ಕ? ಹೆಂಗ್ ಓದ್ತಿತ್ತದು? ಮೇ ಮಾಡ್ತಿತ್ತು. ಇದೇನು? ರೈನ್ಡಿಯರ್. ಇದೇನು? ಯಾಕ್. ಇದೇನು? ಲಾಮಾ. ಇದೇನು? ಇದು ಶಿಪ್. ಹೆಂಗ್ ಓದತೈತಿ? ಮಾಡ್ತೈತಿ. ಇದು ಬುಫೆಲ್ಲೋ. ಇದೇನಮ್ಮ? ಏನಮ್ಮದು? ಹೆಡ್ಜಾಗ್. ಬಾಯ್ ಹೆಡ್ಜಾಗ್. ಇದೇನು? ಮಾಸ್ಟರ್. ಇದೇನು? ಡಾಗ್. ಇದೇನಪ್ಪಾಜಿ? ಏನದು? ಸ್ಪೈರಲ್. ಇದೇನು? ಫಿಶ್ ಅಂತ. ಏನದು? ಮಂಕಿ. ಇದೇನು? ಶೀಲ್ ಡಾಗ್. ಇದೇನದ್ರಿ? ಏಮ್ಮ ಏನ್ ನೋಡುದು? ಇನ್ನೊಂದ್ಸಾರಿ ನೆನ್ಪು ಮಾಡ್ಕೊ. ಏನದು? ಅಲ್ಫಾಕಾ. ಇದು ಕ್ಯಾಟ್. ಹೆಂಗ್ ಓದಿರ್ತೈತಿ? ಇದೇನು? ಮೂಲೆ. ಇದೇನು? ಅಂಬ. ಏನಂತಾರ? ಕೌ. ಹೆಂಗ್ ಓದಿರ್ತೈತಿ? ಅಂಬ ಅಂತೈತಿ. ಅಂಬಾ. ಇದು ಚಿಂಪಾಂಜಿ. ಇದೇನದ್ರಿ? ರ್ಯಾಬಿಟ್. ಏನ್ ತಿಂತೈತಿ? ಹುಲ್ಲು. ಇದೇನು? ಇದು ಡಾಂಕಿ. ಇದೇನು? ಇದೇನು? ರ್ಯಾಟ್. ಇದು ಯಾವ ಬರ್ಡ? ಪಿಜನ್. ಇದು ಯಾವುದು? ಗುಬ್ಬಚ್ಚಿ. ಇದು ಫ್ಲಾಮಿಂಗೋ. ಇದು ವುಡ್ ಪೀಕರ್. ಇದು ಕಟ್ಟಿಗೆ ತಿಂತೆ ವುಡ್ ಪೀಕರ್. ಇದೇನಮ್ಮ? ಔಲ್. ಇದು
ಇದು ವ್ಯಾಲಿಚರ್, ವೆರಿ ಗುಡ್. ಇದೇನದ್ವಿ? ಇದೇನು? ಗುಬ್ಬಚ್ಚಿಗೆ ಏನಂತಾರ? ಸ್ಪ್ಯಾರೋ. ಇದು 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 ಆಸ್ಟ್ರಿಚ್. ಇದು ಕಿವಿ. ಇದು ಮ್ಯಾಕೌ. ಇದೇನದ್ವಿ? ಪ್ಯಾರೆಟ್. ಇದು ಕ್ಯಾನರಿ. ಇದು ಕುಕ್ ಅಂತ ಇದೇನಮ್ಮ? ಹಮ್ಮಿಂಗ್ ಬರ್ಡ್. ಇದು ಇದೇನು? ಟರ್ಕಿ. ಇದು ಕುಕ್ಯಾಟೋ. ಇದು ಗೂಸ್. ಇದು 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 ಸ್ಟ್ರಾಕ್. ಹಾ, ಇದು ಕ್ರೌ. ಕಾಗೆ ಹೆಂಗ್ ಹೋಗ್ತೈತಿ? ಇದು ಇದು ಡಕ್. ಇದು ಏನದು? ಇದು ಇದೇನು? ಪಿಜಾ. ಬೇರೆ ಇದು ಇವು ಎನಿಮಲ್ಸ್ ಅಮ್ಮ. ಇದೇನು? ಬುಲ್. ಹಾ, ಇದು ಇದು ಅಂಬ. ಇದು ಚೇಮರಿ. ಇದು 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 ಟರ್ಕಿ. ಇದು ಹೆಣ್ಣು ಏನ್ ತಿಂತತಿ? ಹುಲ್ ತಿಂತತಿ ಅನ್ನ. ಇದು ರೋಸ್ಟರ್. ಇದು ಇದು ಮಗು ಹಂಗ್ ಮಾಡ್ತೈತಿ. ಮಗುಗೆ ಏನಂತಾರ? ಕ್ಯಾಟ್. ಇದು 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 ಮಾಸ್ಟರ್. ಕ್ಯಾನರಿ. ಇದು ಪಿಗ್. ಹಂದಿ ಹಂಗ್ ಮಾಡ್ತೈತಲ್ಲ ಅದು. ಇದು ಇದು ಫಿಶ್. ಇದು ಟರ್ಟೈಲ್. ಇದೇನದ್ವಿ? ಜೇನುಳಕ್ಕೆ ಏನಂತಾರೆ? ಹನಿಬಿ. ಇದು ರ್ಯಾಬಿಟ್. ಇದು ಲಾಮಾ. ಇದು ಬಫೆಲೋ. ನಮ್ಮ ಮಗು ಈಗ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಅಂತ ತೊಗೊಂಡಾನ್ರಿ ಸರ್. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ ತೊಗೊಂಡಾನ ಸರ್. 5ನೇ ತಿಂಗಳದಾಗ ಇದ್ದಾಗ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡಿಗೆ ಸೆಲೆಕ್ಟ್ ಆಗಿದ್ದಾರೆ. ಈಗ 1.5 ವರ್ಷ ಆಗಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಸೆಲೆಕ್ಟ್ ಆಗ್ಯಾನ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ತಗೊಳಕ್ಕೆ ಶ್ರಮ ಯಾರು? ನಮ್ಮದು ಐತ್ರಿ ಸರ್. ಸ್ವಲ್ಪ ಅದ್ರ ಅವ್ರ ಅಪ್ಪರದು ಐತ್ರಿ. ಎಲ್ಲರ ವಾಕಿಂಗ್ ಅದು ಹೋದಾಗ ಅವರು ರಿವಿಷನ್ ಮಾಡಿಸ್ತಿರ್ತಾರೆ. ಅದು ಜಾಸ್ತಿ ಅಂದ್ರೆ ನಮ್ಮ ಜೋಡಿನೇ ಇರ್ತಾನೆ ರೀ ಸರ್ ಮನೆ ಒಳಗೆ. ಹಿಂಗಾಗಿ ನಮ್ಮದೇ ಟ್ರೈನಿಂಗ್ ಭಾಳ ಅದ ರೀ. ಹಾಂ ರೀ ಸರ್, ಹೇಳ್ಕೊಡ್ತೀವಿ ರೀ ಸರ್. ನಾವು ಹೇಳಿದ ಕೂಡಲೇ ಒಂದು ಸಾರಿ ಗ್ರಾಸಿಂಗ್ ಪವರ್ ಭಾಳ ಜಾಸ್ತಿ ಐತ್ರಿ ಅವನಿಗೆ. ಒಂದು ಸಾರಿ ಹೇಳಿದಂದ್ರೆ ನೆಕ್ಸ್ಟ್ ಟೈಮಿಗೆ ಅವ ಮತ್ತೆ ರಿಪೀಟ್ ಮಾಡಿಸ್ಕೊಳ್ಳಿ ಸರ್. ಅದನ್ನೇ ನೆನ್ಪಿಟ್ಕೊಂಡು ಹೇಳ್ತಾನೆ ಸರ್. ಹಾಂ ಸರ್, ಅದು ಅವ್ರದ್ದೊಂದು ವೆಬ್ಸೈಟ್ ಐತ್ರಿ ಸರ್. ಅದ್ರೊಳಗೆ ಅವ್ರು ಏನೇನು ಮಾಡ್ತಾರೆಲ್ಲ ಅಪ್ಲಿಕೇಶನ್ ಫಿಲ್ ಮಾಡಿಂದ ವಿಡಿಯೋ ನೋಡಿ ಅಲ್ಲೆಲ್ಲ ವೆರಿಫಿಕೇಶನ್ ಮಾಡ್ತಾರೆ. ಲಾಯರ್ ಇರ್ತಾರೆ ರೀ. ಅವ್ರು ವೆರಿಫಿಕೇಶನ್ ಆಗಿಂದ ಟೈಮ್ ತೊಗೊಂಡು ಆಮೇಲೆ ನಮಗೆ ಇವೆಲ್ಲ ನೆಕ್ಸ್ಟ್ ಪ್ರೊಸೀಜರ್ ತಲೋ. ಇವ ಈಗ 24 ತಿಂಗಳು, ಇನ್ನ ಒಂದು ವಾರ ಕಮ್ಮಿ ಐತಿ ಸರ್. ಹಾಂ ಸರ್. ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಬಂದೈತ್ರಿ. ಹಾಂ ರೀ, 5 ತಿಂಗಳದವ ಇದ್ದಾರೆ ಇವಾಗ. ಆಮೇಲೆ ಈಗ 1.5 ವರ್ಷಕ್ಕೆ ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಅವರು ಇದು ಇಟ್ಟಾರೆ ಸರ್, ಮಾರ್ಜಿನ್ ಇಟ್ಟಾರೆ. 1.5 ವರ್ಷ ಆದ ನಂತರ ಸೆಲೆಕ್ಟ್ ಮಾಡ್ಕೋತಾರೆ ಅವ್ರಿ. 1.5 ವರ್ಷ ಆದ ನಂತರ ಅವರು ವಿಡಿಯೋ ಎಲ್ಲ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಅವ ಎಲ್ಲ ಜನರಲ್ ನಾಲೆಜ್ ಕ್ವಶನ್ಸ್ ಹೇಳ್ತಾನೆ ಸರ್. ಎಲ್ಲ ಪ್ರಾಣಿಗಳು ಪಕ್ಷಿಗಳು ಹೇಳ್ತಾನೆ. ಮತ್ತು ಕಲರ್ಸ್ ಹೇಳ್ತಾನೆ ರೀ. ಆಮೇಲೆ GK ಕ್ವಶನ್ಸ್ 1, 2, 3 ಓದ್ತಾನೆ. ಜನವರಿ ಫೆಬ್ರವರಿ ಓದ್ತಾನೆ. ಆಮೇಲೆ ಮಾಸಗಳು ಹೇಳ್ತಾನೆ ರೀ. ಆಮೇಲೆ ಅವ್ರು ದಿನನಿತ್ಯ ಬಳಸುವಂಥ ಮನ್ಯಾಗ ವಸ್ತುಗಳು ಏನೇನು ಅವೆಲ್ಲ ಐಡೆಂಟಿಫೈ ಮಾಡ್ತಾನೆ ರೀ. ರೂಪಾ ಪಾಟೀಲ್ ರೀ. ಹಾಂ, ನಮ್ಮ ತಾಳಿಕೋಟಿ ರೀ ಸರ್. ಹಾಂ ಸರ್.